ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 47. ನನ್ನನ್ನು ದುಡ್ಡು ತಗೋಬೇಡ ಎಂದು ಹೇಳಲು ನೀನ್ಯಾರು? ನನಗೆ ದುಡ್ಡು ಬೇಕು. ಸುಮ್ಮನೆ ದಾರಿ ಬಿಟ್ಟರೆ ಸರಿ, ಇಲ್ಲದಿದ್ದರೆ ನಾನು ಮನುಷ್ಯನಾಗಿರುವುದಿಲ್ಲ. ಕುಡಿತದ ಚಟಕ್ಕೆ ಬಲಿಯಾದವರು ಏನು ಬೇಕಾದರೂ ಮಾಡುತ್ತಾರೆ ಎಂದು ಹೇಳುವುದಕ್ಕೆ ಇವರೇ ಸಾಕ್ಷಿ. 3 ದಿನ ಆಟೋ ಓಡಿಸಿ 4 ದಿನ ದುಡಿದು ಮನೆಯಲ್ಲಿ ಮಲಗುವುದೇ ಇವರ ದಿನನಿತ್ಯದ ಕಾಯಕ. ಕುಡಿದು ಆಟೋ ಓಡಿಸುತ್ತೀಯಾ ಎಂದು ಎಷ್ಟೋ ಬಾರಿ ಪೊಲೀಸಿನವರು ಅರೆಸ್ಟ್ ಮಾಡಿದ್ದೂ ಉಂಟು. ಒಂದು ಮನೆಯಲ್ಲಿ ಒಬ್ಬರು ಸದಸ್ಯ ಮದ್ಯಪಾನಕ್ಕೆ ದಾಸರಾಗುವುದರಿಂದ ಆ ಇಡೀ ಮನೆಯೇ ನೋವು ತಿನ್ನುತ್ತದೆ ಎನ್ನುವುದಕ್ಕೆ ಈ ಕುಟುಂಬವೇ ಸಾಕ್ಷಿ. ವಸುಂಧರ ತಾಳ್ಮೆಗೆ ಇನ್ನೊಂದು ಹೆಸರು. ಕುಡುಕ ಗಂಡನನ್ನು ಕಟ್ಟಿಕೊಂಡು ಅವರ ಜೊತೆ ಬಾಳ್ವೆ ಮಾಡಲು ಆಗದೆ, ಬಿಡಲು ಆಗದೆ, ಮಕ್ಕಳಿಗೋಸ್ಕರ ಎಲ್ಲವನ್ನೂ ಸಹಿಸಿ ಪ್ರತಿದಿನ ಇಸ್ತ್ರಿ ಎಲೆಯನ್ನು ಕಟ್ಟಿ ಜೀವನ ಸಾಗಿಸುತ್ತಿದ್ದಾರೆ. ವಸುಂಧರ ಅವರು ಶ್ರಮದಿಂದ ಎಲೆ ಕಟ್ಟಿದರೂ ಸಹ ಅವರಿಗೆ ಸಿಗುವ ಹಣ 3 ಹೊತ್ತಿನ ಊಟಕ್ಕೂ ಸಾಲುವುದಿಲ್ಲ. ಅಯ್ಯೋ ಮೂದೇವಿ, ನೀನಂತೂ ದುಡಿದು ತಂದು ಹೆಂಡತಿ ಮಕ್ಕಳನ್ನು ಸಾಕುವುದಿಲ್ಲ. ಹಾಗಿದ್ದಾಗ ನನ್ನ ಮಗ ಜೀವನದಲ್ಲಿ ಖುಷಿಯಾಗಿರುವಂತಹ ವಯಸ್ಸಿನಲ್ಲಿ ಕಷ್ಟಪಟ್ಟು ದುಡಿದು ನಮ್ಮನ್ನೆಲ್ಲ ಸಾಕುತ್ತಿದ್ದಾನೆ. ಈಗಾಗಲೇ ಕಂಠಪೂರ್ತಿ ಕುಡಿದು ಬಂದು ನನ್ನ ಮಗ ಕಷ್ಟಪಟ್ಟು ದುಡಿದು ತಂದಿರುವ ಹಣವನ್ನು ಕದ್ದು ತೆಗೆದುಕೊಂಡು ಹೋಗ್ತಿದ್ದೀಯ. ನಿನಗೆ ಏನು ಬಂದಿರೋ ದೊಡ್ಡ ರೋಗ? ಮನೆಯಲ್ಲಿ ಮದುವೆಗೆ ಬಂದಿರುವ ಮಗಳಿದ್ದಾಳೆ. ಅವಳಿಗೆ ಮದುವೆ ಮಾಡಬೇಕು ಎನ್ನುವ ಜವಾಬ್ದಾರಿ ನಿನಗೆ ಮೊದಲೇ ಇಲ್ಲ. ನಾಳೆ ಅವಳು ಒಂದು ಶಾಲೆಗೆ ಇಂಟರ್ವ್ಯೂಗೆ ಹೋಗ್ತಾಳಂತೆ. ನಾಳೆ ಅವಳಿಗೆ ಖರ್ಚಿಗೆ ಬೇಕಾಗುತ್ತದೆ ಎಂದು ಅವಳಿಗೋಸ್ಕರ ನನ್ನ ಮಗ ಆಟೋ ಓಡಿಸಿ ತಂದಿಟ್ಟಿರುವ ಹಣವನ್ನು ನೀನು ಕುಡಿಯಲು ಕದ್ಕೊಂಡು ಹೋಗ್ತಿದ್ದೀಯಾ? ನಾಚಿಕೆ ಆಗುವುದಿಲ್ಲವ ನಿನಗೆ? ಶರದಿ ಅಡ್ಡಗಟ್ಟಿದರೂ ಸಹ ಅವಳ ಮಾತಿಗೆ ಲಕ್ಷ್ಯ ಕೊಡದೆ ಹಣವನ್ನು ತೆಗೆದುಕೊಂಡು ಹೋಗುತ್ತಿದ್ದ ಗಂಡನ ಎದುರು ಬಂದು ಬಾಯಿಗೆ ಬಂದ ಹಾಗೆ ಮಾತನಾಡಿದರು ವಸುಂಧರ. ವಸುಂಧರ ಅವರು ಯಾವಾಗಲೂ ಗಂಡನನ್ನು ಬೈಯಲು ಅವರ ಮಗ ಬಿಡುವುದಿಲ್ಲ. ಹೀಗೆ ಕೋಪ ಬಂದಾಗ ಮಾತ್ರ ಅವರನ್ನು ಒಂದೇ ಸಮ ಬೈಯುತ್ತಾರೆ. ನೀನ್ಯಾವಳೆ ನನಗೆ ಬುದ್ಧಿ ಹೇಳಲು? ನನಗೆ ಕುಡಿಯಲು ಹಣ ಬೇಕು, ತೆಗೆದುಕೊಂಡು ಹೋಗ್ತಿದ್ದೀನಿ. ನಿನ್ನ ದುಡ್ಡನ್ನು ನಾನು ತೆಗೆದುಕೊಂಡು ಹೋಗ್ತಿಲ್ಲ. ನನ್ನ ಮಗ ದುಡಿದು ನಾನು ತೆಗೆದುಕೊಂಡು ಹೋಗುತ್ತಿರುವುದು. ನಿನಗೆ ಏನು ಕಷ್ಟ ಎಂದು ಹೆಂಡತಿಯ ಮಾತಿಗೆ ಬೆಲೆ ಕೊಡದೆ ಮುಂದೆ ಹೋಗುತ್ತಿದ್ದವರನ್ನು ಅಪ್ಪ ಎನ್ನುತ್ತಾ ಹೊರಗಿನಿಂದ ಬಂದವನೇ ಅವರ ಕೈಯನ್ನು ಹಿಡಿದಿದ್ದ. ಹಣವನ್ನು ಕಸಿದುಕೊಂಡಿದ್ದನು ಋಷಿ. ಏನಪ್ಪ ನೀವು? ನಿಮಗೆ ಹಣ ಬೇಕು ಎಂದರೆ ನಾನೇ ಕೊಡ್ತೀನಲ್ಲ. ಆಗಿದ್ದ ಮೇಲೆ ನನ್ನ ಜೇಬಿನಿಂದ ಯಾಕೆ ತೆಗೆಯುತ್ತೀರಿ? ಈಗಾಗಲೇ ತುಂಬ ಕುಡಿದಿದ್ದೀರಾ. ಮತ್ತೆ ಕುಡಿದರೆ ನಿಮಗೆ ನಡೆಯಲೂ ಆಗುವುದಿಲ್ಲ. ಬನ್ನಿ ಒಳಗೆ ಎಂದು ಮೃದುವಾಗಿಯೇ ಹೇಳಿದನು. ತನಗೆ ಅದೆಷ್ಟೇ ಕಷ್ಟ ಬಂದರೂ ಯಾರಲ್ಲಿಯೂ ಹೇಳದೆ ಎಲ್ಲವನ್ನು ತಾನು ಒಬ್ಬನೇ ಎದುರಿಸುವ ಸಹನಾಮೂರ್ತಿ ಇವನು. ತಂದೆ ಅದೆಷ್ಟು ಕುಡಿದರೂ ಅವರನ್ನು ಬೈಯುವುದು, ಗದರುವುದು ಮಾಡುವುದಿಲ್ಲ. ಇವನ ಬಳಿ ಹಣ ಇಲ್ಲ ಎಂದರೆ ತಂದೆಗೆ ಪ್ರತಿದಿನ ಕುಡಿಯಲು ಹಣ ಕೊಡುತ್ತಾನೆ. ರಿಷಿ ಹಣ ಕೊಡಲಿಲ್ಲ ಎಂದರೆ ಬೇರೆಯವರ ಬಳಿ ಹೇಳುವುದು, ಕೇಳುವುದು, ಮನೆಯಲ್ಲಿ ಗಲಾಟೆ ಮಾಡುವುದು, ತಾಯಿಯ ಮೇಲೆ ಕೈ ಮಾಡುವುದು, ಹೀಗೆ ಮಾಡ್ತಾರೆ. ಇದೆಲ್ಲವನ್ನು ನೋಡಿದ ರಿಷಿ ತಾನೇ ಅವರಿಗೆ ಕುಡಿಯಲು ಹಣ ನೀಡುತ್ತಾನೆ. ರಿಷಿ, ಬಂದ್ಯಾ ಮಗನೇ, ಬಾ, ನೀನೇ ನನ್ನ ಮುದ್ದಿನ ಮಗ ಎಂದವರು ಹೆಂಡತಿ ಮಗಳೆಡೆಗೆ ತಿರುಗಿ, ನೀವು ಇದ್ದೀರಾ ನೋಡಿ, ಇವನು ನನ್ನ ಮಗ ಎಂದು ಹೇಳಿ ಕುಡಿದು ತೂರಾಡುತ್ತಲೇ ರಿಷಿಯ ಕೆನ್ನೆಗೆ ಮುತ್ತಿರಿಸಿದವರು, ರಿಷಿ, ನಾಳೆಯಿಂದ ಹಣ ತೆಗೆದುಕೊಳ್ಳುವುದಿಲ್ಲ. ಇವತ್ತೊಂದು ದಿನ ಆ ದುಡ್ಡು ನನಗೆ ಕೊಟ್ಟು ಬಿಡು ಎಂದರು. ತಂದೆಯ ಮಾತಿಗೆ ಹಣೆ ತೀಡಿಕೊಂಡವನು, ಅಪ್ಪ, ಇದು ನಾಳೆ ಶರದಿಯ ಖರ್ಚಿಗೆ ಬೇಕು. ನನ್ನ ಬಳಿ ಇರುವುದು ಇಷ್ಟೇ ಹಣ. ನೀವು ಕೇಳಿದಾಗಲೆಲ್ಲ ಇಲ್ಲ ಎನ್ನದೆ ಹಣ ಕೊಡ್ತಿದ್ದೀನಿ. ಈಗಾಗಲೇ ತುಂಬ ಕುಡಿದಿದ್ದೀರಾ. ಮತ್ತೆ ಕುಡಿಯುವುದು ಸರಿಯಲ್ಲ. ಬಂದು ಮಲಗಿ. ಅವಳಿಗೆ ಕೆಲಸ ಸಿಕ್ಕಿದ ಮೇಲೆ ಅವಳು ಕೂಡ ನಿಮಗೆ ಹಣ ಕೊಡ್ತಾಳೆ ಎಂದನು. ಅಣ್ಣ, ಅವರು ಕೇಳಿದಾಗಲೆಲ್ಲ ಹಣ ಕೊಟ್ಟು ಅವರನ್ನು ಹಾಳು ಮಾಡಿರುವುದೇ ನೀನೇ. ಅವರು ಕುಡಿದು ಅಷ್ಟು ರಂಪ ಮಾಡಿದರೂ ನಿನಗೆ ಬೇಸರವೇ ಆಗುವುದಿಲ್ಲವಾ? ತಂದೆ ಅಷ್ಟು ಕುಡಿದು ಬಂದು ಮನೆಯಲ್ಲಿ ಜಗಳ ಮಾಡಿ ರಂಪ ಮಾಡಿದರೂ ಸಹ ರಿಷಿ ಅವರ ಮುಂದೆ ಧ್ವನಿ ಏರಿಸಿ ಮಾತನಾಡುವುದಾಗಲಿ ಜಗಳ ಮಾಡುವುದಾಗಲಿ ಯಾವುದೂ ಮಾಡುವುದಿಲ್ಲ. ರಿಷಿಯ ಈ ವರ್ತನೆ ಅವಳಿಗೆ ಇಷ್ಟವಾಗುತ್ತಿಲ್ಲ. ಶರದಿ, ನಶೆಯಲ್ಲಿ ಇರುವವರ ಮೇಲೆ ಕೂಗಾಡಿ ಏನು ಪ್ರಯೋಜನ? ನಾವು ಈಗ ಏನೇ ಕೂಗಾಡಿ ರಂಪ ಮಾಡಿದರೂ ಬೆಳಗ್ಗೆಯಷ್ಟರಲ್ಲಿ ಎಲ್ಲವನ್ನು ಮರೆತು ಪುನಃ ಹಣ ಕೇಳುತ್ತಾರೆ.
ಹಾಗಿದ್ದಾಗ ನಾವು ಆಡಿದ ಮಾತಿಗೆ ಬೆಲೆ ಎಲ್ಲಿರುತ್ತದೆ ಹೇಳು? ಅದಕ್ಕೆ ನಾವೇ ಮೌನವಾಗಬೇಕು. ಅಣ್ಣ, ನಿನಗೆ ಇಷ್ಟೊಂದು ತಾಳ್ಮೆ ಎಲ್ಲಿಂದ ಬಂತು? ಅಪ್ಪನ ಈ ಕುಡಿತದ ಚಟದಿಂದ ನಮ್ಮ ಸಂಬಂಧಿಕರು ಎಲ್ಲರೂ ನಮ್ಮನ್ನು ದೂರ ಮಾಡಿ ಮನೆಗೆ ಯಾರೂ ಬರುವುದಿಲ್ಲ. ಇದೆಲ್ಲವನ್ನು ನೆನೆದರೆ ಎಷ್ಟು ಬೇಸರವಾಗುತ್ತದೆ ಗೊತ್ತಾ ಎಂದು ಹೇಳುವವಳ ಕಣ್ಣಾಳಿಗಳು ತುಂಬಿದವು. ಅವರು ಕುಡಿದು ಸುಮ್ಮನೆ ಮಲಗೋಣ ಎನ್ನುವುದಿಲ್ಲ. ಮನೆಗೆ ಯಾರೇ ಬಂದರೂ ಅವರ ಜೊತೆ ಏನೇನೇ ಮಾತನಾಡುವುದು, ಸುಖ ಸುಮ್ಮನೆ ಜೋರು ಮಾಡುವುದು, ಬೈಯುವುದು ಹೀಗೆಲ್ಲ ಮಾಡುತ್ತಾರೆ. ಇದರಿಂದ ಅವರ ಸಂಬಂಧಿಕರು ಯಾರೂ ಮನೆಗೆ ಬರುವುದಿಲ್ಲ. ಅದೆಲ್ಲವನ್ನು ನೆನೆದವಳಿಗೆ ಬಹಳವೇ ಬೇಸರವಾಗಿತ್ತು. ನಮ್ಮ ಸಂಬಂಧಿಕರು ಯಾರೂ ನಮ್ಮ ಕಷ್ಟಕ್ಕೆ ಆಗುವುದಿಲ್ಲ ಶರದಿ. ಅಂತಹ ಸಂಬಂಧಿಕರು ನಮ್ಮ ಮನೆಗೆ ಬರುವುದೂ ಬೇಡ. ಇದಕ್ಕೆಲ್ಲ ನೀನೇ ಯಾಕೆ ಬೇಸರ ಮಾಡಿಕೊಳ್ಳುತ್ತೀಯಾ? ನಾಳೆ ಇಂಟರ್ವ್ಯೂ ಇದೆ, ಅದರ ಬಗ್ಗೆ ಯೋಚಿಸಿ ಪ್ರಿಪೇರ್ ಆಗು ಎಂದವನು, ಅಪ್ಪ, ನಿಮಗೆ ನಾಳೆ ಹಣ ಕೊಡ್ತೀನಿ, ಈಗ ಊಟ ಮಾಡಿ ಮಲಗಿ ಎಂದು ತಂದೆಯನ್ನು ಒಳಗೆ ಕರೆದುಕೊಂಡು ಬಂದು ನೆಲದ ಮೇಲೆ ಕೂರಿಸಿದವನು, ಅಮ್ಮ, ಅಪ್ಪನಿಗೆ ಊಟ ಬಡಿಸು ಎಂದು ಹೇಳಿ ಹೊರಗೆ ಹೋಗುವನನ್ನು ತಡೆದವರು, ನೀನು ಊಟ ಮಾಡು ಬಾ ರಿಷಿ ಎಂದರು. ಅಪ್ಪನಿಗೆ ಬಡಿಸಿ, ನೀವು ಊಟ ಮಾಡಿ ಅಮ್ಮ, ನಾನು ಆಮೇಲೆ ಊಟ ಮಾಡ್ತೀನಿ ಎಂದು ಹೇಳಿ ಹೊರಗೆ ಹೋದನು. ರಿಷಿಗೆ ಅವನು ಕಂಡ ಕನಸುಗಳು ಯಾವುದೂ ಈಡೇರದೆ ಜೀವನದಲ್ಲಿ ಬರೀ ನಿರಾಸೆ ಆಗಿದ್ದೇ ಹೆಚ್ಚು. ತಾಯಿ ಇಸ್ತ್ರಿ ಎಲೆ ಕಟ್ಟುವುದರಿಂದ ಡಿಗ್ರಿ ಮಾಡಿದವನು ಉತ್ತಮ ವ್ಯಾಸಂಗವನ್ನು ಮಾಡಲು ತನ್ನ ಮನೆಯನ್ನು ಅಡಮಾನ ಇಟ್ಟು ಸಾಲ ತೆಗೆದು ಅಣ್ಣ ತಂಗಿ ಇಬ್ಬರು ಓದು ಮುಗಿಸಿದರು. ಈಗ ಅವನ ಓದಿಗೆ ತಕ್ಕನಾದ ಕೆಲಸ ಸಿಗದೆ ಅದೇ ನಿರಾಸೆಯಿಂದ ತಂದೆ ಓಡಿಸುತ್ತಿದ್ದ ಅದೇ ಹಳೆ ಆಟೋವನ್ನು ಓಡಿಸುತ್ತಿದ್ದಾನೆ. ಸಹನೆ, ತಾಳ್ಮೆಗೆ ಇನ್ನೊಂದು ಹೆಸರು ರಿಷಿ ಎಂದು ಹೇಳಬಹುದು. ಏನೋ ಗಲಾಟೆ ಎಂದು ಓದಿರಲ್ಲ, ಏನು ಅದು, ಏನಾಯಿತು? ಏನಿಲ್ಲ ನಕ್ಷತ್ರ, ಅದೇ ಮಾಮೂಲಿ ಅಪ್ಪನ ಗಲಾಟೆ. ನಿಮಗೆ ತುಂಬ ಕಷ್ಟ ಆಗ್ತಿರಬೇಕಲ್ಲ, ನನ್ನಿಂದ ಏನಾದರೂ ಸಹಾಯ ಮಾಡ್ತೀನಿ ಅಂದರೂ ನೀವು ಕೇಳುವುದಿಲ್ಲ. ಯಾರಲ್ಲಿಯೂ ಹೇಳಿಕೊಳ್ಳಲಾಗದ ನನ್ನ ಮನದಲ್ಲಿನ ನೋವು ಭಾವನೆಗಳನ್ನು ನಿಮ್ಮಲ್ಲಿ ಹೇಳಿ ಮನಸ್ಸು ಹಗುರ ಮಾಡಿಕೊಂಡಿದ್ದೇನೆ. ನನ್ನ ಎಲ್ಲ ಭಾವನೆಗಳಿಗೂ ನೀವು ಸ್ಪಂದಿಸುತ್ತೀರಾ. ಅಂಥದ್ದರಲ್ಲಿ ನಿಮ್ಮ ಬಳಿ ಸಹಾಯ ಕೇಳಲು ನನ್ನ ಮನಸ್ಸು ಒಪ್ಪುವುದಿಲ್ಲ. ನಿಮ್ಮಿಬ್ಬರ ಸ್ನೇಹ ಯಾವಾಗಲೂ ಹೀಗೆ ಇರಬೇಕು. ಬರೀ ಸ್ನೇಹ ಅಷ್ಟೇನಾ? ಊಟ ಮಾಡಬೇಕು, ಅಮ್ಮ ಕರೆಯುತ್ತಿದ್ದಾರೆ, ಬಾಯ್ ಎಂದು ಮೊಬೈಲ್ನಲ್ಲಿ ಟೈಪ್ ಮಾಡಿ ಸೆಂಡ್ ಮಾಡಿದ್ದನು ರಿಷಿ. ಹೌದು ರಿಷಿ, ಇಷ್ಟರವರೆಗೆ ಮಾತನಾಡಿದ್ದು ಮೆಸೇಜಿನಲ್ಲಿ. ಯಾವುದೋ ಒಂದು ಅಂತರ್ಜಾಲದ ಮೂಲಕ ಪರಿಚಯವಾಗಿ ಮೆಸೇಜ್ ಮೂಲಕ ಮಾತನಾಡುತ್ತಿದ್ದಾರೆ. ಒಬ್ಬರ ಮುಖ ಒಬ್ಬರು ನೋಡಿಲ್ಲ, ಕರೆಯಲ್ಲಿಯೂ ಮಾತನಾಡಿಲ್ಲ, ಬರೀ ಮೆಸೇಜ್ ಮೂಲಕ ಸಂವಹನ ಅಷ್ಟೇ ಇವರದು. ಆದರೆ ಈ ವಿಚಾರ ಇವರಿಬ್ಬರಿಗೆ ಬಿಟ್ಟು ಯಾರಿಗೂ ತಿಳಿದಿಲ್ಲ. ಆ ಹುಡುಗಿಯ ಹೆಸರು ನಕ್ಷತ್ರ ಎಂಬುದನ್ನು ಬಿಟ್ಟು ಬೇರೇನೂ ಗೊತ್ತಿಲ್ಲ ಇವನಿಗೆ. ಆದರೆ ಅವಳು ಹೇಳುವ ಸಾಂತ್ವನದ ನುಡಿಗಳೇ ಒಂದು ರೀತಿಯ ಹುಮ್ಮಸ್ಸು ಅವನಿಗೆ. ಅವಳ ಜೊತೆ ಹೀಗೆ ಮಾತನಾಡುತ್ತಿದ್ದರೆ ತನ್ನನ್ನೇ ತಾನು ಕಳೆದು ಹೋಗುತ್ತಾನೆ. ಅವಳು ಒಂದು ದಿನ ಮೆಸೇಜ್ ಮಾಡಲಿಲ್ಲ ಎಂದರೆ ಬಹಳವೇ ಚಡಪಡಿಸುತ್ತಾನೆ. ಇಬ್ಬರ ಮಧ್ಯೆ ಸ್ನೇಹಕ್ಕೂ ಮೀರಿದ ಬಾಂಧವ್ಯ ಆಗಲೇ ಶುರುವಾಗಿದೆ. ನಕ್ಷತ್ರ ಸ್ನೇಹಕ್ಕೂ ಮೀರಿದ ಮಾತನಾಡಲು ಬಂದಾಗ ಹೀಗೆ ಏನಾದರೂ ಒಂದು ನೆಪ ಹೇಳಿ ಅವಳಿಂದ ತಪ್ಪಿಸಿಕೊಳ್ಳುತ್ತಾನೆ. ರಿಷಿ ತಪ್ಪಿಸಿಕೊಳ್ಳಲು ಕೊಡುವ ಕಾರಣಗಳನ್ನು ನೋಡಿ ಮುಗುಳು ನಕ್ಕು ಸುಮ್ಮನಾಗುತ್ತಾಳೆ. ನಕ್ಷತ್ರ, ನಿಮ್ಮನ್ನು ನಾನು ನೋಡಬೇಕು, ಒಮ್ಮೆ ಸಿಗುತ್ತೀರಾ ಎಂದು ಕೇಳಿದಾಗಲೆಲ್ಲ ಕಾಲವೇ ನಮ್ಮನ್ನು ಭೇಟಿ ಮಾಡಿಸುತ್ತದೆ. ಆದರೆ ಈಗ ಬೇಡ ಎಂದು ನಿರಾಕರಿಸುತ್ತಾಳೆ ಅವಳು. ಭೇಟಿಯಾಗುವುದು ಬೇಡ, ಅಟ್ಲೀಸ್ಟ್ ನಂಬರ್ ಆದರೂ ಕೊಡಬಹುದಲ್ವಾ, ಆಗ ಕರೆಯಲ್ಲಾದರೂ ಮಾತನಾಡಬಹುದು ಎಂದು ಒಮ್ಮೆ ಕೇಳಿದ್ದನು. ಅದಕ್ಕೆ ಕರೆಯಲ್ಲಿ ಮಾತನಾಡುವುದಕ್ಕಿಂತ ಮನಸ್ಸಿನಲ್ಲಿ ಮಾತನಾಡುವುದೇ ನನಗೆ ತುಂಬ ಇಷ್ಟ. ಇನ್ನು ಕೆಲವು ದಿನಗಳವರೆಗೆ ಹೀಗೆ ಮಾತನಾಡೋಣ ಎಂದಿದ್ದಳು. ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆ ಶಿವರಾಮ್ ಆಳ್ವ ಅಂದರೆ ಸ್ಪಂದನ ಅವರ ತಂದೆ. ಅವರು ತನ್ನ 5 ಎಕರೆ ಜಮೀನನ್ನು ಮಾರಿ ಶುರು ಮಾಡಿದ ವಿದ್ಯಾದೇಗುಲ. ಶಿವರಾಮ್ ಅವರಿಗೆ ವಯಸ್ಸಾದ ನಂತರ ಆ ಶಾಲೆಯ ಜವಾಬ್ದಾರಿಯನ್ನು ಅವರು ತನ್ನ ಮಗಳು ಅಳಿಯನಿಗೆ ವಹಿಸಿದರು. ಆದರೆ ಮಿಥುನ್ ಅವರು, ಆ ಶಾಲೆಯ ಮೇಲೆ ನನಗೆ ಯಾವುದೇ ಹಕ್ಕು ಇಲ್ಲ, ಅದನ್ನು ಕಷ್ಟಪಟ್ಟು ಕಟ್ಟಿ ಬೆಳೆಸಿದವರು ನೀವು ಎಂದು ಹೇಳಿ ಅದರ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಇಷ್ಟಪಡದೆ ಎಲ್ಲ ಜವಾಬ್ದಾರಿಯನ್ನು ಸ್ಪಂದನ ಅವರಿಗೆ ವಹಿಸಿದರು. ಅಂದಿನಿಂದ ಶಾಲೆಯ ಪೂರ್ತಿ ಜವಾಬ್ದಾರಿಯನ್ನು ಸ್ಪಂದನ ಅವರು ಹೊತ್ತು ಅಲ್ಲಿ ಅದೇ ಶಾಲೆಯಲ್ಲಿ ಇಂದಿಗೂ
ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ. ಶಿವರಾಮ್ ಅವರು ಕಟ್ಟಿದ ಶಾಲೆ ಇಂದು ಇಡೀ ರಾಜ್ಯಾದ್ಯಂತ ಹೆಸರುವಾಸಿಯಾಗಿದೆ. ಅಲ್ಲಿ ಓದಿದ ಎಲ್ಲ ವಿದ್ಯಾರ್ಥಿಗಳು ಇಂದು ಉನ್ನತ ಮಟ್ಟದಲ್ಲಿ ಇದ್ದಾರೆ. ವರ್ಷದಿಂದ ವರ್ಷಕ್ಕೆ ಅಲ್ಲಿನ ವಿದ್ಯಾರ್ಥಿಗಳು ಹೆಚ್ಚುತ್ತಲೇ ಇದ್ದಾರೆ ಹೊರತು ಕಡಿಮೆಯಾಗಿಲ್ಲ. ಶಿವರಾಮ್ ಆಳ್ವ ಅವರು ಕಟ್ಟಿಸಿದ ಕಟ್ಟಡಗಳು ಸಾಲದೆ ಸ್ಪಂದನಾ ಅವರು ಕೂಡ ಹೊಸ ಹೊಸ ಕಟ್ಟಡಗಳನ್ನು ಕಟ್ಟಿಸಿದ್ದಾರೆ. ಮಿಸ್ಸಸ್ ಸುನೀತಾ ಇವತ್ತು ಖಾಲಿ ಇರುವ ಕನ್ನಡ ಶಿಕ್ಷಕರ ಹುದ್ದೆಯ ಇಂಟರ್ವ್ಯೂಗೆ ಬರುವವರ ಲಿಸ್ಟ್ ತಯಾರಾಗಿದೆಯಾ? ಹೌದು ಮೇಡಮ್, ಖಾಲಿ ಇರುವುದು 3 ಪೋಸ್ಟ್. ಆದರೆ ನಮಗೆ ಬಂದಿದ್ದು 100 ಅಪ್ಲಿಕೇಶನ್ ಮೇಡಮ್. ಅದರಲ್ಲಿ ಬೆಸ್ಟ್ ಎನಿಸುವ 30 ಜನರನ್ನು ಸೆಲೆಕ್ಟ್ ಮಾಡಿದ್ದೀವಿ. ನೋಡಿ, ಸುನೀತಾ ಯಾರು ಹೇಗೆ ಇದ್ದರೂ ಏನೇ ಹೇಳಿದರೂ ನನ್ನ ಶಾಲೆಗೆ ನುರಿತ ಶಿಕ್ಷಕರೇ ಆಗಬೇಕು. ಅವರು ಯಾವ ಶಾಲೆಯಿಂದ ಬಂದಿದ್ದರೂ ಸರಿ, ಎಲ್ಲರಿಗೂ ಕಠಿಣವಾದ ಪ್ರಶ್ನೆಗಳನ್ನು ಕೇಳಬೇಕು. ನನಗೆ ನನ್ನ ಶಾಲೆಯ ಮಕ್ಕಳ ಮುಂದಿನ ಭವಿಷ್ಯ ಮುಖ್ಯ. ಇನ್ನೊಂದು ಮುಖ್ಯವಾದ ವಿಚಾರ, ಇದು ನಿನಗೆ ತಿಳಿದೇ ಇದೆ. ನನ್ನ ಶಾಲೆಯಲ್ಲಿ ಯಾರದ್ದೂ ಇನ್ಫ್ಲೂಯೆನ್ಸ್ ನಡೆಯುವುದಿಲ್ಲ ಎಂದರೆ ನನಗೆ ಗೊತ್ತು ಮೇಡಮ್. ಏನೂ ಯೋಚಿಸಬೇಡಿ, ಇವತ್ತು ಒಳ್ಳೆಯ ಶಿಕ್ಷಕರನ್ನೇ ಆಯ್ಕೆ ಮಾಡೋಣ. ಈಗ ನಾವು ಇಂಟರ್ವ್ಯೂ ನಡೆಸುವ ಶಿಕ್ಷಕರ ಪಟ್ಟಿ ತಯಾರಿದೆ. ಅಟೆಂಡರ್ ಕೃಷ್ಣಮೂರ್ತಿ ಅವರ ಕೈಲಿ ಕಳಿಸುತ್ತೇನೆ. ನೀವೊಮ್ಮೆ ಎಲ್ಲವನ್ನು ಪರೀಕ್ಷೆ ಮಾಡಿ. ಈಗಾಗಲೇ ಇಂಟರ್ವ್ಯೂಗೆ ಸಾಕಷ್ಟು ಜನ ಬಂದು ಕುಳಿತಿದ್ದಾರೆ. ಇಂಟರ್ವ್ಯೂ ಮಾಡುವ ಕೊಠಡಿಯನ್ನು ನಾನು ತಯಾರು ಮಾಡಿಸುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟರು ಶಿಕ್ಷಕಿ ಸುನೀತಾ ಅವರು. ಅಣ್ಣ, ಇಷ್ಟೊಂದು ದೊಡ್ಡ ಶಾಲೆ, ನನಗೆ ನಿಜವಾಗಿಯೂ ಕೆಲಸ ಸಿಗುತ್ತದಾ? ರಿಷಿಯ ಜೊತೆ ಆಟೋದಲ್ಲಿ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆಯ ಮುಂದೆ ಬಂದು ಆಟೋದಿಂದ ಇಳಿದವಳು ತಲೆ ಎತ್ತಿ ಆ ಶಾಲೆಯನ್ನು, ಅದರ ಆವರಣವನ್ನು ನೋಡಿದವಳಿಗೆ ತಲೆ ಗಿರ್ರೆಂದಿತು. ಅವಳಿಗೆ ಆಗಲೇ ಭಯ ಶುರುವಾಯಿತು. ಓದು ಮುಗಿಸಿದಾಗಿನಿಂದ ಕೆಲವು ಕಡೆ ಇಂಟರ್ವ್ಯೂಗೆ ಹೋಗಿದ್ದರೂ ಸಹ ಅಲ್ಲಿ ಸಂಬಳ ಅತಿ ಕಡಿಮೆ ಇರುವುದರಿಂದ ಬೇಸರವಾಗಿ ಬೇಡ ಎಂದು ಬಿಟ್ಟಿದ್ದಳು. ಮೊದಲಿನಿಂದಲೂ ಈ ಶಾಲೆ ಎಂದರೆ ಬಹಳ ಇಷ್ಟ ಅವಳಿಗೆ. ಈ ಶಾಲೆಯಲ್ಲಿ ಕೆಲಸ ಮಾಡುವುದು ಅವಳು ಓದುವಿನಾಗಿನಿಂದಲೂ ಬಂದಂತಹ ಆಸೆ. ಅದು ಅವಳ ಬಹುದಿನದ ಕನಸೂ ಕೂಡ. ಶರದಿ ಹಾಕಿದ ಅಪ್ಲಿಕೇಶನ್ನನ್ನು ನೋಡಿ ಶಾಲೆಯವರು ಕರೆ ಮಾಡಿ ನೀವು ಇಂಟರ್ವ್ಯೂಗೆ ಬರಬೇಕು ಎಂದು ಹೇಳಿದಾಗ ಚಿಕ್ಕ ಮಕ್ಕಳ ಹಾಗೆ ಕುಣಿದು ಕುಪ್ಪಳಿಸಿದಳು. ಆದರೆ ಇಂದು ಅದೇ ಶಾಲೆಯ ಮುಂದೆ ನಿಂತಿದ್ದವಳಿಗೆ ಕ್ಷಣ ಕ್ಷಣಕ್ಕೂ ಭಯ ಹೆಚ್ಚುತ್ತಲೇ ಇತ್ತು. ಶರದಿ, ಭಯಪಡಬೇಡ, ನೀನು ತುಂಬ ಬುದ್ಧಿವಂತೆ. ಅವರು ಕೇಳುವ ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡು. ಪ್ರಯತ್ನವನ್ನು ನೀನು ಮಾಡು, ಅದರ ಫಲವಾಗಿ ದೇವರಿಗೆ ಬಿಡು. ಆದರೆ ಈಗಲೇ ಹೇಳುತ್ತಿದ್ದೇನೆ, ಈ ಶಾಲೆಯಲ್ಲಿ ನೀನು ಸೆಲೆಕ್ಟ್ ಆಗಲಿಲ್ಲ ಎಂದರೆ ಬೇಸರವಾಗಬಾರದು. ಈ ಶಾಲೆ ಇಲ್ಲದಿದ್ದರೆ ಇನ್ನೊಂದು ಶಾಲೆ. ಮಕ್ಕಳಿಗೆ ವಿದ್ಯೆ ಹೇಳಿಕೊಡಲು ಯಾವ ಶಾಲೆಯಾದರೇನು? ನೀನು ಹೋಗಿ ಬಾ, ನಾನು ಇಲ್ಲಿ ಹೊರಗೆ ನಿಂತಿರುತ್ತೇನೆ ಎಂದು ಆಟೋಗೆ ಹೊರಗೆ ನಿಂತನು ರಿಷಿ. ಅಣ್ಣ, ನಾನು ಒಳಗೆ ಹೋದರೆ ಬರುವುದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸುಮ್ಮನೆ ನಿನ್ನ ಕೆಲಸವನ್ನು ಬಿಟ್ಟು ಇಲ್ಲಿ ನಿಲ್ಲುವುದು ಸರಿಯಲ್ಲ. ಹೇಗಿದ್ದರೂ ನನ್ನ ಬಳಿ ಹಣ ಇದೆ, ನೀನು ಹೋಗಿರು. ಇಂಟರ್ವ್ಯೂ ಮುಗಿದ ತಕ್ಷಣ ನಿನಗೆ ಕರೆ ಮಾಡ್ತೀನಿ ಎಂದು ಹೇಳಿ ಬಲವಂತದಿಂದ ರಿಷಿಯನ್ನು ಅಲ್ಲಿಂದ ಕಳುಹಿಸಿದಳು. ಜೋರಾಗಿ ಒಡೆದುಕೊಳ್ಳುತ್ತಿದ್ದ ಹೃದಯವನ್ನು ತಳಹದಿಗೆ ತಂದುಕೊಂಡು ನಿಧಾನವಾಗಿ ಹೆಜ್ಜೆ ಇರಿಸಿ ಗೇಟಿನ ಒಳಭಾಗಕ್ಕೆ ಹೋಗಿದಳು. ಮುಂದುವರೆಯುವುದು. ರಿಷಿ ಜೊತೆ ಮೆಸೇಜ್ ಮೂಲಕ ಮಾತನಾಡುವ ಹುಡುಗಿ ಯಾರು? ಅವಳ ಹೆಸರು ನಿಜವಾಗಿಯೂ ನಕ್ಷತ್ರನಾ? ಅಥವಾ ಶರದಿಗೆ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಸಿಗುತ್ತದಾ? ಇದೆಲ್ಲರ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.